ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ತರಕಾರಿ ನೋಡ್ತಾ ಇದ್ದೀರಾ. ಇವತ್ತು ಬೀನೀಸ್ ಫ್ರೆಶ್ ಆಗಿರೋದು ಯೂಸ್ ಮಾಡ್ತಾ ಇಲ್ಲ. ಯಾವಾಗಾದ್ರೂ ಜಾಸ್ತಿ ಬೀನೀಸ್ ತೊಗೊಂಬಂದಾಗ ಆವಾಗ ನೀರಲ್ಲಿ ಕುಕ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ನಿಮ್ಗೆ ಗೊತ್ತು, ನಾನು ಫ್ರಿಜ್ಜಲ್ಲಿ ಇಟ್ಟಿರೋದು ಯೂಸ್ ಮಾಡಲ್ಲ ಅಂತ. ಯಾವಾಗಾದ್ರೂ ಎಮರ್ಜೆನ್ಸಿಗೆ ಈ ಥರ ಒಂದೊಂದು ಸಲ ಯೂಸ್ ಮಾಡಿಬಿಡ್ತೀನಿ. ಇವಾಗ ನೋಡ್ತಾ ಇದ್ದೀರಾ ಅಣಬೆ, ಏನು ಅಂತ ಗೊತ್ತಿಲ್ಲ, ನನಗೂ ಇದಕ್ಕೂ ಕನೆಕ್ಷನ್ನು. ಇದು ನೋಡಿದ ತಕ್ಷಣ ಅಷ್ಟು ಖುಷಿಯಾಗುತ್ತೆ. ಸೊ ಈ ತರಕಾರಿಗಳೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ. ಇವತ್ತೇನು ಸವಿತಾ ಅವರು ಏನು ಮಾಡ್ತೀನಿ ಅಂತ ಹೇಳ್ತಾ ಇಲ್ವಲ್ಲ, ಬರೀ ತರಕಾರಿ ತೋರಿಸ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ. ಇವತ್ತು ನಮ್ಮ ಮನೆಯಲ್ಲಿ ವೆಜ್ಜಿ ಜಲ್ಫ್ರೈಸಿ ಮಾಡ್ತಾ ಇದ್ದೀನಿ. ಹೌದು, ಇದು ನಾರ್ತ್ ಇಂಡಿಯಾದಲ್ಲಿ, ಬೆಂಗಾಲಿನಲ್ಲಿ ತುಂಬಾ ಫೇಮಸ್. ಇದು ಮದುವೆ ಮನೆಗಳಲ್ಲಿ ಮತ್ತು ಹೋಟ್ಲಲ್ಲಿ, ಡಾಬಾಗಳಲ್ಲಿ, ಮನೆಗಳಲ್ಲೆಲ್ಲ ತುಂಬ ಇದು ಜಾಸ್ತಿ ಮಾಡ್ತಾರೆ. ಇದನ್ನು ವೆಜ್ಜಿ ಜಲ್ಫ್ರೈಸಿ ಅಂತ ಹೇಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಯಾರೆಲ್ಲ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತೀರಾ ನೋಡಿ, ಅವ್ರು ಸದಾ ಇದನ್ನು ಮಾಡ್ಬೋದು. ಜಲ್ಫ್ರೈಸಿನ ಅಷ್ಟು ಈಸಿಯಾಗಿರುತ್ತೆ. ಒಂದು ಸಲ ಮಾಡಿ ಟೇಸ್ಟ್ ಮಾಡ್ತಾ ಇರಬೇಕಾದ್ರೆ ವಾರದಲ್ಲಿ 2 ಸಲ ಅದನ್ನು ಮಾಡಬೇಕು ಅನಿಸುತ್ತೆ. ಇದಕ್ಕೆ ಯಾವ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದರೆ, ಚಪಾತಿ, ರೋಟಿ ಮತ್ತು ರೈಸಲ್ಲೂ ತಿನ್ಬೋದು. ಅದು ಚಪಾತಿ ರೋಟಿ ತುಂಬಾ ಅದ್ಭುತವಾಗಿರುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಎಲ್ಲ ಥರದ ತರಕಾರಿಗಳನ್ನ ಕಟ್ ಮಾಡ್ತಾಯಿದ್ದೀನಿ. ಬೆಲ್ ಪೆಪ್ಪರು ಇದೆಲ್ಲ ಕಟ್ ಮಾಡ್ತಾನೇ ನಿಮ್ಮ ಜೊತೆನಲ್ಲಿ ಮಾತಾಡ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರು ಅದ್ಭುತವಾಗಿದೆ. ಅಡುಗೆ ಮಾಡಬೇಕಾದ್ರೆ, ತಿನ್ನಬೇಕಾದ್ರೆ ನಮ್ಮ ಅಡುಗೆ ಕಲರ್ಫುಲ್ ಆಗಿದ್ರೆ ನಮ್ಮ ಕಣ್ಣು ಎಷ್ಟು ತಂಪು ಮತ್ತು ನಮಗೂ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಲ್ವ. ಹಾಗೆ ಇದು ವೆಜ್ಜಿ ಜಲ್ಫ್ರೈಸಿ ಮಾಡೋದಕ್ಕೆ ಯಾವ ತರಕಾರಿಗಳನ್ನ ಬಳಕೆ ಮಾಡ್ಬೋದು ಅಂದರೆ, ಬೀನಿಸು, ಕ್ಯಾರೆಟು, ಬೇಬಿಕಾರ್ನು, ಈ ಥರದ್ದು ನೀವು ತರಕಾರಿಗಳನ್ನ ಬಳಕೆ ಮಾಡ್ಬೋದು. ಆದರೆ ನನಗೆ ಇಲ್ಲಿ ಯಾವುದು ನನಗೆ ಲಭ್ಯ ಇದೆ ಮತ್ತು ನನಗೆ ಯಾವುದು ಸಿಗುತ್ತೆ, ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ತರಕಾರಿಗಳನ್ನ ನಾನು ಜಾಸ್ತಿ ಸೇವನೆ ಮಾಡ್ತೀನಿ ಅಂತ. ಆ ಕಾರಣದಿಂದನೇ ಈ ಥರ ಜುಕ್ನಿ, ಕ್ಯಾರೆಟು ಮತ್ತು ಬೆಲ್ ಪೆಪ್ಪರ್ ಇದನ್ನೆಲ್ಲ ಬಳಕೆ ಮಾಡ್ತಾಯಿದ್ದೀನಿ. ನೀವು ಇದೇ ತರಕಾರಿಗಳನ್ನ ಹಾಕಬೇಕು ಅಂತ ಏನೂ ಇಲ್ಲ. ಸೊ ನಿಮಗೆ ಬೀನಿಸು, ಕ್ಯಾರೆಟು, ಬೇಬಿಕಾರ್ನು, ಮಶ್ರೂಮ್ ಇದ್ರೂ ಸಾಕು. ಯಾವ ತರಕಾರಿ ಅದನ್ನು ಬಳಕೆ ಮಾಡಿ. ಬದನೆಕಾಯಿ, ಆಲೂಗೆಡ್ಡೆ ಒಂದು ಬಿಟ್ಟು ಈ ವೆಜ್ಜಿ ಜಲ್ಫ್ರೈಸಿಗೆ ಯಾವ ತರಕಾರಿಗಳನ್ನ ಬೇಕಾದ್ರೂ ಬಳಕೆ ಮಾಡ್ಬೋದು. ಇವಾಗ ಶುಂಠಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ ನೋಡಿ ಎಲ್ಲ ಕಟ್ ಮಾಡ್ಕೊತೀನಿ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಥರದ ತರಕಾರಿಗಳನ್ನೂ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ. ಹೇಗೆ ವೆಜ್ಜಿ ಜಲ್ಫ್ರೈಸಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆಗಿದೆ ಅಂತ ಒಂದು ಸಲ ಚೆಕ್ ಮಾಡ್ತೀನಿ. ಬಿಸಿ ಆಗಿದೆ. ಇವಾಗ ಎಣ್ಣೆನ ಹಾಕ್ತಾಯಿದ್ದೀನಿ ಸ್ವಲ್ಪ. ಇವಾಗ ಎಣ್ಣೆನೂ ಬಿಸಿ ಆಗಿದೆ. ಇವಾಗ ಎಣ್ಣೆ ಬಿಸಿಯಾಗಿರೋದಕ್ಕೆ ಶುಂಠಿ, ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಟಿರುವಂಥ 2 ಚಿಕ್ಕ ಸೈಜಲ್ಲಿ ಈರುಳ್ಳಿಗಳನ್ನ ಹಾಕಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಟಿರೋದು. ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನೆನ್ಪಿಟ್ಕೊಳ್ಳಿ, ಅರಿಶಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕೋಕೆ ಹೋಗಬೇಡಿ. ಯಾಕೆಂದರೆ ಇವತ್ತು ನಮ್ಮದು ವೆಜ್ಜಿ ಜಲ್ಫ್ರೈಸಿ ಬಂದು ಸ್ವಲ್ಪ ಕಲರ್ ಕೆಂಪಗಿರುತ್ತೆ. ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಟೊಮೊಟೊ, ಕೆಂಪಗಿರೋ ಟೊಮೊಟೊ ಹಾಕಿ. ಕೆಂಪಗಿರೋ ಟೊಮೊಟೊ ಹಾಕಿದ್ರೆ ನಮ್ಮ ವೆಜ್ಜಿ ಜಲ್ಫ್ರೈಸಿ ಸಕ್ಕತ್ತ ಕಲರ್ ಕಾಣಿಸುತ್ತೆ. ಇವಾಗ ಅಚ್ಕಾರದ ಪುಡಿ ಸ್ವಲ್ಪ ಬಳಕೆ ಮಾಡ್ತಾಯಿದ್ದೀನಿ. ಹಾಗೆ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ 2 ಚಮಚ ಅಷ್ಟು ಬಳಕೆ ಮಾಡ್ತಾಯಿದ್ದೀನಿ. ಹಾಗೆ ಇದು ಮನೆಯಲ್ಲಿ ಮಾಡಿಟ್ಟಿರುವಂಥ ಗರಂ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಟೊಮೊಟೊ ಪೇಸ್ಟ್ ಹಾಕ್ತಾಯಿದ್ದೀನಿ. ಇವಾಗ ನೀವು ಕೇಳ್ಬೋದು, ಇದು ಟೊಮೊಟೊ ಹಾಕಿದ್ದೀರಲ್ಲ, ಪೇಸ್ಟ್ ಏನಕ್ಕೆ ಅಂತ. ನಾನು ಹೇಳಿದ್ನಲ್ಲ, ವೆಜ್ಜಿ ಜಲ್ಫ್ರೈಸಿ ಬಂದು ಸ್ವಲ್ಪ ಕಲರ್ ಬಣ್ಣ ಕೆಂಪಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಇದು ಟೊಮೊಟೊ ಪೇಸ್ಟ್ ಹಾಕೋದ್ರಿಂದ. ಇವಾಗ ಇದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡಿ ನೋಡಿ, ಈ ರೀತಿಯಲ್ಲಿ ನೀರೆಲ್ಲ ಅಬ್ಸರ್ವ್ ಆಗಿ ಚೆನ್ನಾಗಿದೆ. ಇವಾಗ ಒಂದು ಮಿಕ್ಸಿ ಗ್ರೈಂಡರ್ ತೊಗೊಂಡು ಇದಕ್ಕೆ ನಾವು ಏನೆಲ್ಲ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ನೀವು ಸ್ವಲ್ಪ ತಣ್ಣಗಾದ ನಂತರ ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನು ಕ್ಲೀನಾಗಿ ಪೇಸ್ಟಾಗಿ ರುಬ್ಕೊಂಬಂದ್ಬಿಡೋಣ. ಇವಾಗ ನೀವು ನೋಡ್ಬೋದು, ತುಂಬ ನುಣ್ಣಗೆ ಪೇಸ್ಟಾಗಿ ನಾನು ರುಬ್ಬೋದಕ್ಕಾಗಿಲ್ಲ, ಇಷ್ಟು ಮಾತ್ರ. ಯಾಕೆ ನಾನು ಮಿಕ್ಸಿ ಕೆಟ್ಟು ಹೋಯಿತು, ಈ ಥರ ರುಬ್ಬಿಟ್ಟಿದ್ದೀನಿ. ನೀವು ತುಂಬ ನುಣ್ಣಗೆ ರುಬ್ಬಿ. ಇವಾಗ ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈ ರೀತಿಯಲ್ಲಿ ನಾವೇನೆಲ್ಲ ಕಟ್ ಮಾಡಿಟ್ಟಿದ್ವಲ್ಲ, ಕ್ಯಾರೆಟು ಮತ್ತು ಈರುಳ್ಳಿ, ಇವಾಗ ನಾನು ಜುಕ್ನಿ ಹಾಕ್ತಾಯಿದ್ದೀನಿ. ಈ ರೀತಿಯಲ್ಲಿ ಬೆಲ್ ಪೆಪ್ಪರ್ಗಳು, ಬಣ್ಣ ಬೆಲ್ ಪೆಪ್ಪರ್ಗಳು, ಇದನ್ನೆಲ್ಲ ಹಾಕ್ಬಿಡೋಣ. ತರಕಾರಿಗಳನ್ನ ಏನು ಕಟ್ ಮಾಡಿಟ್ಟಿದ್ದೆ ಅದನ್ನೆಲ್ಲ ಹಾಕ್ಬಿಡೋಣ. ನೆನ್ಪಿಟ್ಕೊಳ್ಳಿ, ಇದೇ ತರಕಾರಿಗಳು ಹಾಕಬೇಕು ಅಂತ ಏನೂ ಇಲ್ಲ. ನೀವು
ಬೀನಿಸು ಕ್ಯಾರೆಟಲ್ ಸದಾ ನೀವು ಬೇಕಾದ್ರೆ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಲಭ್ಯ ಇದೆ ಆ ತರಕಾರಿಯಿಂದ ನೀವು ಮಾಡ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಬಳಕೆ ಮಾಡ್ತಾಯಿದ್ದೀನಿ. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಈ ತರಕಾರಿಗಳನ್ನ ತುಂಬ ಫ್ರೈ ಮಾಡಬಾರ್ದು, ಲೈಟಾಗಿ ಫ್ರೈ ಮಾಡಬೇಕಷ್ಟೇ. ತಿಂತಾಯಿದ್ರೆ ಸಾಫ್ಟು ಇರಬಾರ್ದು, ಕ್ರಂಚಿನೂ ಇರಬಾರ್ದು, ಆ ರೀತಿನಲ್ಲಿ ಇರಬೇಕು. ಇವಾಗ ಇದು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಇವಾಗ ನೀವು ನೋಡ್ಬೋದು, ನೋಡಿ ಜಾಸ್ತಿ ಎಲ್ಲ ಕುಕ್ ಆಗಿಲ್ಲ, ಇದು ಲೈಟಾಗಿ ಫ್ರೈ ಆಗಿದೆ. ನೋಡಿ, ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ಇವಾಗ ನಾವು ಏನು ಪೇಸ್ಟ್ ಮಾಡಿಟ್ಟಿದ್ವಲ್ಲ ಆ ಪೇಸ್ಟ್ನ ಹಾಕಿದ್ದೀನಿ. ಮತ್ತು ಬೀನೀಸ್ ಆಲ್ರೆಡಿ ನಾನು ಕುಕ್ ಮಾಡಿರೋದ್ರಿಂದ ಈ ಸಮಯದಲ್ಲಿ ಬಳಕೆ ಮಾಡ್ತಾಯಿದ್ದೀನಿ. ನೀವು ಫಸ್ಟೇ ಬಳಕೆ ಮಾಡ್ಬೋದು ಬೀನೀಸ್ನ. ಇವಾಗ ಚೆನ್ನಾಗೆ ಮಿಕ್ಸ್ ಮಾಡೋಣ. ಇದು ನಮ್ಮದು ಪೇಸ್ಟು, ಈ ತರಕಾರಿಗಳನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ಅದೆರಡು ಕ್ಲೀನಾಗಿ ಮಿಕ್ಸ್ ಆದರೆ ನಮ್ಮ ವೆಜಿ ಜಲ್ಫ್ರೈಸಿ ರೆಡಿ ಇದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎ ಅನ್ನೋಷ್ಟೊತ್ತಿಗೆ ಝೆಡ್ ಆಯಿತು. ಅಂದರೆ ಅಷ್ಟು ಈಸಿಯಾಗೆ ಯಾರು ಬೇಕಾದ್ರೂ ಈ ಅಡುಗೆನ ಮಾಡ್ಬೋದು. ನೋಡಿ, ಇದಂತೂ ಚಪಾತಿ ರೋಟಿಗಂತೂ ಸೂಪರಾಗಿರುತ್ತೆ. ಯಾವಾಗಲೂ ನಾವು ತರಕಾರಿ ಪಲ್ಯಗಳನ್ನ ಮಾಡ್ತಾಯಿರ್ತೀವಿ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟಾಗಿ. ಇವಾಗ ತಟ್ಟೆನಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಬೇಬಿ ಕಾರ್ನು, ಬೆಲ್ ಪೆಪ್ಪರು ಎಲ್ಲನೂ, ಮತ್ತು ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ನಮ್ಮ ಜಲ್ಫ್ರೈಸಿ. ಇದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕೊಟ್ಬಿಡೋಣ ಅಲಂಕಾರಕ್ಕೆ ಒಂಚೂರು. ಎಷ್ಟು ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ. ದಯವಿಟ್ಟು ಇವತ್ತಿನ ವಿಡಿಯೋಗೆ ಒಂದು ಲೈಕು, ಒಂದು ಕಮೆಂಟ್ಸ್ ಮಾಡಿ. ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಲಿ ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಹಾಗೆ ಇವಾಗ ಟೇಸ್ಟ್ ಮಾಡೋಂಥ ಸಮಯ, ನಾನು ಟೇಸ್ಟ್ ಮಾಡ್ತೀನಿ, ಹಾಗೆ ನಿಮಗೂ ಟೇಸ್ಟ್ ಮಾಡೋದಕ್ಕೆ ಕೊಡ್ತೀನಿ. ದಯವಿಟ್ಟು ಮರಿಬೇಡಿ ಕಮೆಂಟ್ ಮಾಡೋದನ್ನ, ಓಕೆನಾ? ಮತ್ತೆ ಇನ್ನೊಂದು ವಿಡಿಯೋ ಜೊತೆಲಿ ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಿಮ್ಗೊಂದು ಟೀ ಸ್ಪೂನ್ ಕೊಡ್ತೀನಿ, ತಿಂದುಬಿಟ್ಟು ಕಮೆಂಟಲ್ಲಿ ಹೇಳ್ಬೇಡಿ ನಮ್ಮ ವೆಜ್ಜಿ ಜಲ್ಫ್ರೈಸಿ ಹೇಗಿತ್ತು ಅಂತ, ಓಕೆನಾ?